ಭಕ್ತಾದಿಗಳೇ, ಇವತ್ತು ವಿಜ್ಞಾನ ಸೈನ್ಸ್ ಎಷ್ಟೆಲ್ಲ ಮುಂದುವರೆದಿದೆ, ಹಾಗೆ ಹೀಗೆ ಅಂತಾರೆ. ಮನುಷ್ಯ ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದಾನೆ. ಇಷ್ಟೆಲ್ಲ ಇಂಪ್ರೂವ್ ಆದ್ರೂ ಎಷ್ಟೋ ಕಾಯಿಲೆಗಳಿಗೆ ಔಷಧಿಯನ್ನೇ ಕಂಡುಹಿಡಿದಿಲ್ಲ. ಆಗ ಪ್ಲೇಗ್, ಕಾಲೆರಾ ಮತ್ತು ಏನೇನೋ ಇತ್ತು. ಆದ್ರೆ ಈಗ BP, ಶುಗರ್, ಎಕ್ಸ್ಕ್ಲೂಸಿವ್ಲಿ ಬಂಜೆತನ ನಮ್ಮ ಈ ಯುವ ಜನತೆಯನ್ನ ತುಂಬಾ ಕಾಡ್ತಾ ಇದೆ. ಎಷ್ಟೋ ಜನ ಯುವತಿಯರಿಗೆ, ಮದುವೆ ಆದವ್ರಿಗೆ ಮಕ್ಕಳೇ ಆಗ್ತಾ ಇದೆ. ಬಹಳ ತೊಂದರೆ ಆಗ್ತಾ ಇದೆ. ಎಷ್ಟು ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ, ಆದ್ರೆ ಉಪಯೋಗ ಆಗ್ತಾನೆ ಇಲ್ಲ. ಹಾಗಾಗಿ ಈಗ ನೀವು ಅಂದ್ರೆ ನಾನು ಈ ಸಂತಾನ ಗುರೂಜಿ ಏನು ಮಾಡಬಹುದು ಅನ್ನೋ ಕುತೂಹಲ ನಿಮ್ಮನ್ನೆಲ್ಲರೂ ಕಾಡ್ತಾ ಇರ್ಬೇಕು. ನಾನು ಏನು ಮಾಡೋದಿಲ್ಲ, ವೆರಿ ಸಿಂಪಲ್. ವಾಟರ್, ನೀರ್, ಜಲ, ಆ ನೀರನ್ನು ನಾನು ಮಂತ್ರಿಸ್ಕೊಡ್ತೇನೆ. ಅದನ್ನ ಕುಡಿದವ್ರಿಗೆ ಸಂತಾನ ಭಾಗ್ಯ ಲಭಿಸುತ್ತೆ. ಆಶ್ಚರ್ಯ ಆಗ್ತಾ ಇರಬೇಕು ನಿಮ್ಗೆ. ಹೌದು, ಇದು ನಾನು ನನ್ನ ಮನಸ್ಸು, ತನು, ಮನ ಸಮಾಜ ಸೇವೆಗಾಗಿ ಅಷ್ಟೇ. ಇದಕ್ಕೋಸ್ಕರ ನಾನು ಒಂದು ಸ್ಲೋಗನ್ ಇಟ್ಕೊಂಡಿದ್ದೆ, ತೀರ್ಥ ಕುಡಿಯಿರಿ, ಮಕ್ಕಳನ್ನ ಪಡೆಯಿರಿ. ಇದು ನನ್ನ ಘೋಷ ವಾಕ್ಯ. ನೀವು ಅಷ್ಟೇ, ನಿಮ್ಮಲ್ಲಿ ಬಂಜೆತನ ಕಾಡ್ತಿದ್ದರೆ ಬನ್ನಿ, ತೀರ್ಥ ಸ್ವೀಕರಿಸಿ, ಸಂತಾನ ಭಾಗ್ಯ ಪಡೆಯಿರಿ. ಜೈ ಸಂತಾನ ಗುರೂಜಿ. ವೈಶಾಲಿ ಫೋನ್ ಮಾಡಿ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿದ್ದಲ್ಲ ದೇವಿ, ಇವರೇ ಅವರು. ಹಾಯ್, ನಮಸ್ಕಾರ. ನಮಸ್ಕಾರ. ಮನೆಯಲ್ಲಿ ಇದು ಮಾತೆಲ್ಲ ಹೇಳೋದಕ್ಕೆ ಆಗೋದಿಲ್ಲ ಅಂತ ನಾನು ನಿಮ್ಮನ್ನ ಇಲ್ಲಿ ಕರೆಸಿದೆ. ಪರವಾಗಿಲ್ಲ ಪರವಾಗಿಲ್ಲ, ನಮ್ಗೆಲ್ಲ ಅರ್ಥ ಆಗುತ್ತೆ, ನೀವು ಹೇಳಿ ಪರವಾಗಿಲ್ಲ. ಸಂತಾನ ಗುರುಜಿ ಇದಾರಲ್ಲ, ಅವ್ರು ನನ್ಗೆ ಆಧ್ಯಾತ್ಮ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಆಧ್ಯಾತ್ಮ ತುಂಬಾ ಚೆನ್ನಾಗಿ ಬರುತ್ತೆ. ಏನ್ ಬರುತ್ತೆ? ಹುಣಸೆಕಾಯಿ, ಹುಣಸೆಕಾಯಿ, ಪಡವಲಕಾಯಿ, ಬದನೆಕಾಯಿ ಎಲ್ಲ ನಮ್ಮ ಮನೇಲಿ ಇದೆ. ವಿಷಯ ಏನಂತ ಹೇಳಿ. ನನ್ಗೆ ಮದ್ವೆ ಆಗ 5 ವರ್ಷ ಆಯ್ತು, ಆದ್ರೆ ಮಕ್ಳಿರ್ಲಿಲ್ಲ. ಸಂತಾನ ಗುರುಜಿ ಹಿಡಿಬೇಕಿತ್ತು. ಅವರೇ ನನ್ನ ಹಿಡಿಯಕ್ ಬಂದಿದ್ರು. ನೋಡಿ, ಸುಳ್ಳು ಹೇಳಿದ್ರೆ ಶಿಕ್ಷೆ ಆಗುತ್ತೆ, ನಮಗ್ ಸತ್ಯ ಮಾತ್ರ ಹೇಳ್ಬೇಕು. ನಾನ್ ಸತ್ಯನೇ ಹೇಳ್ತಾ ಇರೋದು. ಆಯ್ತು, ಅದೇನ್ ಸತ್ಯನೋ ಕರೆಕ್ಟ್ ಆಗಿ ಹೇಳಿ. ನಾನು ನನ್ ಗಂಡ ಆಶ್ರಮಕ್ಕೆ ಹೋಗ್ತಾ ಇದ್ದೆ. ಆಧ್ಯಾತ್ಮನ ಗುರುಜಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರು. ನಾನು ಅದನ್ನ ನಂಬಿದ್ದೆ. ಆದ್ರೆ ಹೇಳ್ಕೊಡ್ತಾ ಅವ್ರ ನನ್ನ ಜೊತೆ ಸಲಿಗೆ ಬೆಳೆಸ್ಕೊಂಡು ಆಮೇಲೆ ನನ್ ಮೈಕೈ ಎಲ್ಲ ಮುಟ್ಟಕ್ ಶುರು ಮಾಡಿದೆ. ನಿನಗೆ ಮದುವೆ ಆಗಿದೆ, ಆದ್ರೆ ಮಕ್ಕಳಿಲ್ಲ, ಮಕ್ಕಳಾಗೋ ಮಂತ್ರನ ಹೇಳ್ಕೊಡ್ತೀನಿ ಅಂತ ನನ್ನ ಬ್ಲ್ಯಾಕ್ ಮೇಲ್ ಮಾಡಕ್ ಶುರು ಮಾಡಿದೆ. ನನ್ನ ಗಂಡನ್ಗೆ ಗುರುಜಿ ಅಂದ್ರೆ ಪ್ರಾಣ. 24 ಗಂಟೆನೂ ಅವ್ರ ಜಪನೆ ಮಾಡ್ತಾ ಇರ್ತಾರೆ. ನಿದ್ದೆನಲ್ಲೂ ಸಂತಾನ ಗುರುಜಿ ಅಂದ್ರೆ ಜೈ ಅಂತ ಕೈ ಎತ್ತಾರೆ. ನಮ್ಮ ಯಜಮಾನ್ರು ನಮ್ಮ ಬೆಡ್ರೂಮ್ ಅಲ್ಲಿ ಗುರುಜಿ ಫೋಟೋ ಹಾಕೊಂಡಿದ್ದಾರೆ. ಆದ್ರೆ ಆ ಗುರುಜಿ ಫೋಟೋನಲ್ಲಿ ನನ್ನನ್ನೇ ದುರ್ದುರು ಅಂತ ನೋಡೋ ಹಾಗ ಅನ್ಸುತ್ತೆ. ಫೋಟೋದಲ್ಲಿರೋ ದುರ್ಗುಟ್ಕೊಂಡು ನೋಡಿದ್ರೆ ಏನ್ರಿ ತೊಂದ್ರೆ ಆಗುತ್ತೆ? ಅದು ಸ್ವಾಮೀಜಿ ಕೃಪಾ ಕಟಾಕ್ಷ. ಆ ಗುರುಜಿ ನನ್ ಮೇಲೆ ಕೆಟ್ಟದಾಗ ಕಣ್ಣಿಟ್ಟಿದ್ದಾನೆ. ಅದು ಅಲ್ಲದೆ ಅವ್ನು ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಈ ವಿಷಯ ಏನಾದ್ರೂ ನಿನ್ ಗಂಡಂಗ್ ಹೇಳಿದ್ರೆ ನಿನ್ ಗಂಡನ್ಗೆ ಮಂತ್ರ ಹಾಕಿ ಮೆಸ್ಪ್ರೈಸ್ ಮಾಡ್ಬಿಡ್ತೀನಿ, ನಿಮ್ಮಿಬ್ಬರನ್ನ ಬೇರೆ ಬೇರೆ ಮಾಡ್ತೀನಿ ಅಂತ ಹೇಳ್ತಾನೆ. ಅದು ಅಲ್ಲದೆ ನನ್ ಸಂಸಾರನ ಹಾಳು ಮಾಡ್ತೀನಿ ಅಂತ ಬೇರೆ ಹೇಳ್ತಿದ್ದಾನೆ. ಪ್ಲೀಸ್, ನೀವಿಬ್ರೆ ನನ್ನನ್ನ ಕಾಪಾಡ್ಬೇಕು. ನೀವೇನ್ ಯೋಚನೆ ಮಾಡ್ಬೇಡಿ, ನಾವಿರೋದೇ ಅದಕ್ಕೆ. ಸಿಟಿ ಮಾರ್ಕೆಟ್ ಅಲ್ಲಿ ಅವರೇಕಾಯಿ ಮಾರೋನ ಕರ್ಕೊಂಡು ಬಂದು ಗುರುಜಿ ಅಂತ ಹೇಳಿದ್ರೆ ಗುರುಜಿ ಆಗಬಿಡ್ತಾನ? ನಾನು ನವರಸಗಳನ್ನ ಲೆಕ್ಕ ಇಟ್ಟು ಹೇಳದಾಗೆ ಅವನಿಗೂ ಬಂದು 2, 3 ಅಂತ ನವಗ್ರಹ ಹೇಳಕ್ ಬರಲ್ಲ. ಅಯ್ಯೋ, ನಾನು ನನ್ ಗಂಡ ತುಂಬಾ ಅನ್ಯೋನ್ಯವಾಗಿದ್ದೀವಿ, ಮಕ್ಳಾಗ್ದಿದ್ರೇನಂತೆ. ಆದ್ರೆ ಆ ಗುರುಜಿ ಕೈಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೀವಿ. ಪ್ಲೀಸ್, ಇದರಿಂದ ನಮಗ್ ಮುಕ್ತಿ ಕೊಡ್ಸಿ. ಜೈ ಸಂತಾನ ಗುರು. ಭಕ್ತರೇ, ಈ ಪ್ರಪಂಚದಲ್ಲಿ ಪ್ರತಿಯೊಂದು ಸೃಷ್ಟಿಯಾಗಿರುವುದು ಈ ಭಗವಂತನಿಂದ. ಈ ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ಒಂದು ಮೀನಿಂಗ್ ಇದೆ. ಯಂತ್ರದಲ್ಲಿ ಇರುವ ಶಕ್ತಿ, ಮಂತ್ರದಲ್ಲಿ ಇರುವ ಶಕ್ತಿ ಯಾವ ಮೆಡಿಸಿನ್ನಲ್ಲಿಯೂ ಇರುವುದಿಲ್ಲ. ಒಂದು ಗಿಡಮೂಲಿಕೆ ನಮ್ಮ ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಕಸ, ಗೂರಲು, ಕೆಮ್ಮು, ದಮ್ಮು ಇವೆಲ್ಲ ರೋಗಗಳು ಕೇವಲ ಒಂದು ಮೂಲಿಕೆಯಿಂದ, ಒಂದು ಮಂತ್ರದಿಂದ ಪರಿಹಾರವಾಗುತ್ತದೆ. ನಮ್ಮ ಆಶೀರ್ವಾದದಿಂದ ಅದೆಷ್ಟು ತಾಯಂದಿರು ಮಕ್ಕಳನ್ನು ಪಡೆದಿಲ್ಲ.
ಅವರೆಲ್ಲರೂ ನಮ್ಮ ಆಶ್ರಮದ ಬಗ್ಗೆ ಹಾಡಿ ಹೊಗಳುತ್ತಿದ್ದಾರೆ, ಬಾಯಿ ತುಂಬ ಕೊಂಡಾಡುತ್ತಿದ್ದಾರೆ. ಗುರುಜಿ ಎಂತೆಂತ ಪವಾಡಗಳನ್ನ ಮಾಡ್ತಾರೆ ತಾನೇ. ಅವ್ರು ಪವಾಡ ಮಾಡೋದು ಇಲ್ಲಲ್ಲ, ಬೆಡ್ರೂಮ್ ಅಲ್ಲಿ. ಒಂದು ನಿಮಿಷ ಬಳಸ್ಕೊಂಡು. ಎರಡು ದಿನದಿಂದ ಕಾಣಲೇ ಇಲ್ವಲ್ಲ? ಅದು ನಮ್ಮ ಮನೆಯವ್ರಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ. ನಿನ್ನ ಜೊತೆ ಇಬ್ರು ಬಂದಿದ್ದಾರಲ್ಲ ಹೆಂಗಸರು, ಯಾರು ಗೊತ್ತಾಗ್ಲಿಲ್ಲ. ಅವರಿಬ್ರು ವೈಶಾಲಿ ಮತ್ತೆ ಪಾರ್ವತಿ ಅಂತ. ಅವ್ರ ಹತ್ರ ನನ್ನ ಬಗ್ಗೆ ನೀನೇನು ಕೆಟ್ಟದಾಗಿ ಹೇಳಿಲ್ಲ ತಾನೆ? ಚಚೆ, ಇಲ್ಲ ಇಲ್ಲ, ಅವರು ಕೂಡ ನಿಮ್ಮ ಅಭಿಮಾನಿ ವೃಂದದಲ್ಲಿ ಸೇರ್ಕೊಳ್ಬೇಕು ಅಂತ ಬಂದಿದ್ದಾರೆ. ಹೌದಾ? ಚೆನ್ನಾಗಿದೆ. ಆಶ್ರಮಕ್ಕೆ ಹೊಸದಾಗಿ ಬಂದಿದ್ದೀರಿ ಅಂತ ಕಾಣಿಸುತ್ತೆ. ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ. ತಮ್ಮ ಹೆಸರು? ಓ, ಮುದ್ದಾಗಿದ್ದೀರಾ ಬಿಡಿ. ಹೌದಾ? ಬಹಳ ಸಣ್ಣ ಆಗ್ಬಿಟ್ಟಿದ್ದೀರಿ. ತಮ್ಮ ಹೆಸರು? ನಾನು ಕೆಟ್ಟೋರ್ ಪಲಿ ಕಾಳಿ ಒಳ್ಳೋರ್ ಪಲಿ ಚಂಪಕ್ಕಲ್ಲಿ ವೈಶಾಲಿ, ಇಂಟೆಲಿಜೆಂಟ್ ಬ್ರೈನ್ ಆಫ್ ಇಂಡಿಯಾ. ಬಹಳ ಚೆನ್ನಾಗಿದೆ ನಿಮ್ಮ ಹೆಸರು, ಹಾಗೆ. ಡಯಟ್ ಮಾಡ್ತಾ ಇಲ್ಲ ಗುರುಜಿ. ಸಂತೋಷ. ಇದಕ್ಕೆ ಮುಂಚೆ ತಾವು ನನ್ನನ್ನ ಎಲ್ಲಿ ನೋಡಿದ್ರಿ? ಟಿವಿಲಿ. ಯಾವ ಟಿವಿ? ನಮ್ಮ ಮನೆಯಲ್ಲಿದೆಯಲ್ಲ, ಕಲರ್ ಟಿವಿ. ಮುದ್ದಾಗಿ ಮಾತಾಡ್ತಾಳೆ, ಸ್ವಲ್ಪ ಪೆದ್ದು. ನೋಡಿ, ನಾವು ಬಂದಿದ್ ವಿಷಯ ಏನಪ್ಪಾ ಅಂದ್ರೆ, ನಿಮ್ಮ ಪ್ರವಚನ ಅಂದ್ರೆ ನಮ್ಗೆ ಪಂಚ ಪ್ರಾಣ. ಆದ್ರೆ ನಿಮ್ ಬಗ್ಗೆ ಅವ್ರು ಇವ್ರು ಏನೇನೋ ಮಾತಾಡ್ತಿದ್ರು, ಅದು ನಿಜನ ಸುಳ್ಳ ತಿಳ್ಕೊಳಕ್ ಬಂದಿದೀವಿ. ನೋಡಿ, ಹೀಗೆ ಅನುಮಾನ ಪಡೋ ಅಭಿಮಾನಿಗಳು ನನಗ್ ಬೇಕಾಗಿಲ್ಲ. ನಾನು ಏನು ಅಂತ ನನ್ನ ಅಂತರಾತ್ಮಕ್ಕೆ ತಿಳಿದು. ಏನಂದ್ರೆ, ಈ ದೇವಿಗೂ ನಿಮ್ಗೂ ಏನ್ ಲಿಂಕು? ಅಲ್ಲ, ನೀವೇ ಅವಳ ಮೇಲೆ ಅಷ್ಟೊಂದು ಕೋಪ ಮಾಡ್ಕೋತೀರಾ? ನೋಡಿ ಇವ್ರೆ, ಅದು ನನಗೂ ದೇವಿಗೂ ಬಿಟ್ಟಿದ್ದು. ಮಧ್ಯದಲ್ಲಿ ನೀವು ತಲೆ ಹಾಕಬೇಡಿ. ತಲೆ ಹಾಕಿದ್ರೆ ತಲೆ ಕಳ್ಕೋತೀರಿ. ಶಂಕದಿಂದ ಬಂದ್ರೆ ತೀರ್ಥ. ದೇವಸ್ಥಾನದಲ್ಲಿ ಉದಾಹರಣೆಲ್ಲೂ ಕೊಡ್ತಾರೆ. ನಾ ಕೊಟ್ಟದ ಉದಾಹರಣೆ ಸಾಮಾನ್ಯವಾಗಿ ಗಂಡಸ್ ಹೇಳ್ದಂಗೆ ಹೆಂಗಸರು ಕೇಳದೇ ಇಲ್ಲ ಕಣ. ಸ್ವತಃ ಅವ್ರಿಗೆ ಅನುಭವ ಆಗ್ಬೇಕು, ಬುದ್ಧಿ ಬರ್ಬೇಕು ಅಷ್ಟೇ. ದೇವಿ ತುಂಬಾ ಹಿಂಸೆ ಅನುಭವಿಸ್ತಾ ಇದ್ದಾರೆ. ಆ ಸ್ವಾಮೀಜಿ ಎಷ್ಟೋ ಹುಡುಗಿಯರನ್ನ ದುರುಪಯೋಗ ಮಾಡ್ಕೋಬೇಕಂತ ಪ್ರಯತ್ನ ಮಾಡ್ತಾನೆ ಇದ್ದಾನೆ. ಈಗ ದೇವಿಯವರ ಬಾಳನ್ನ ಬೀದಿಗೆ ತರ್ತಾ ಇದ್ದಾನೆ. ಈಗ ಆ ಕಳ್ಸ್ವಾಮಿ ಹೇಳ್ದಂಗೆ ಇವ್ರ ಏನಾದ್ರು ಕೇಳದೆ ಹೋದ್ರೆ ಗಂಡ ಹೆಂಡತಿ ಮಧ್ಯೆ ಫಿಟಿಂಗ್ ತಂದಿಟ್ಬಿಟ್ಟು ಡಿವೋರ್ಸಿಗೆ ದಾರಿ ಮಾಡ್ತಾನೆ ಆ ಕಳ್ಸ್ವಾಮಿ. ದಯವಿಟ್ಟು ಬೇಡ. ನಾನು ನನ್ನ ಗಂಡ ಅನ್ಯೋನ್ಯವಾಗಿದ್ದೀವಿ. ಸ್ವಾಮೀಜಿ ಈ ರೀತಿ ಅಂತ ಹೇಳಿದ್ರೆ ನನ್ನ ಗಂಡ ನಂಬೋದೂ ಇಲ್ಲ. ಹಾಗಾದ್ರೆ ನೀವು ಒಂದ್ ಕೆಲಸ ಮಾಡಿ, ಆಶ್ರಮಕ್ಕೆ ಹೋಗ್ಲೇಬೇಡಿ ನೀವು. ಅಯ್ಯೋ, ಆ ಸ್ವಾಮೀಜಿ ನನ್ನ ಬಲವಂತವಾಗಿ ಕರ್ಸ್ಕೊತಾನೆ. ಷಷ್ಠಿ ಪೂಜೆ, ಹೋಮ, ಚೌತಿ ಪೂಜೆ ಅಂತ ನನ್ ಗಂಡಂಗೆ ಫೋನ್ ಮಾಡಿ ಹೇಳ್ತಾನೆ. ಒಂದ್ ಕೆಲಸ ಮಾಡಿಮ್ಮ, ಈಗ ನೀವು ಯಾವಾಗ ಹೋಗ್ಬೇಕು ಅಂತ ಆಶ್ರಮ ಕರ್ಕೊಳ್ತೀರಾ ಅವಾಗೆಲ್ಲ ನಿಮ್ ಗಂಡ ಕರ್ಕೊಂಡು ಹೋಗಿ. ಅವ್ರಿಗೆ ಆಫೀಸ್ ಇರುತ್ತಲ್ಲ, ಅವ್ರು ಸಿಗೋದು ಬರೀ ಸಂಡೇ ಮಾತ್ರ. ರೀಪಿನ್ನು ಈಗ್ಲಾರ ಅರ್ಥ ಆಯ್ತೇನ್ರಿ? ಈ ಪರಮೇಶ್ವರ ಅವರೇ, ಆ ವಿಷಯ ನಮಗೆ ಫುಲ್ ಡೀಟೇಲ್ ಗೊತ್ತು. ನಾವೇ ಕಣ್ಣಾರೆ ನೋಡಿದೀವಿ. ನೆಕ್ಸ್ಟ್ ಏನ್ ಮಾಡೋಣ ಅದ್ರ ಬಗ್ಗೆ ಮಾತಾಡಿ. ಲೇ ಪರಮ, ಇದಕ್ಕೆ ನಾವೇನಾದ್ರೂ ಒಂದು ದಾರಿ ಮಾಡ್ಲೇಬೇಕು ಕಣ. ಅರ್ಜೆಂಟ್ ಆಗಿ TV10 ಅವ್ರನ್ನ ಕರ್ಸೋಣ. ನೋಡಮ್ಮ ದೇವಿ, ನೀವು ನಮ್ಮ ಜೊತೆ ಕೋಆಪರೇಟ್ ಮಾಡ್ಬೇಕು. ಯಾಕೆ ಅಂದ್ರೆ ಆ ಸ್ವಾಮಿ ನಿಮ್ಮ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡ್ತಾನೆ ಅನ್ನೋದಕ್ಕೆ ನಮಗೆ ಗಟ್ಟಿಯಾದ ಸಾಕ್ಷಿಗಳು ಬೇಕು. ಅದಕ್ಕೆ ಅಯ್ಯೋ, ಆ ಸ್ವಾಮೀಜಿ ಪ್ರೈವೇಟ್ ಆಗಿ ಮಾತಾಡೋದಿದೆ ನಿನ್ ಹತ್ರ. ನಾವಿಬ್ರು ಪ್ರೈವೇಟ್ ರೂಮ್ ಹೋಗೋಣ ಅಂತ ಕರೀತಾನೆ ಇರ್ತಾನೆ. ಯೋಚನೆ ಬೇಡ, ಧೈರ್ಯ ಶಾಲೆಯಾಗಿ ಹೋಗ್ ಬನ್ನಿ. ಮುಂದಿದ್ದಕ್ಕೆ ನಾವಿದೀವಿ. ಅಯ್ಯೋ, ನಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಖಂಡಿತ ಹೆಚ್ಚು ಕಡಿಮೆ ಆಗೋದಿಲ್ಲ. ಯಾಕೆಂದ್ರೆ ನಿಮ್ಮ ಜೊತೆ ನಾವೆಲ್ಲ ಇದೀವಿ.
ಬರೋದಿಲ್ಲ ಅಂತ ತಕರಾರು ಮಾಡ್ತಿದ್ದೆ, ಇವತ್ತು ನೀನಾಗೆ ಹುಡ್ಕೊಂಡು ಬಂದಿದ್ದೀಯ. ನೀವು ದೊಡ್ಡೋರು, ಜೊತೆಗೆ ಗುರುಗಳು, ನಿಮ್ಮನ್ನ ಎದುರು ಹಾಕೋಬಾರ್ದು ಅಂತ. ನೀನಿವತ್ತು ಬಂದೇ ಬರ್ತೀಯ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದ್ದ. ನೋಡು ದೇವಿ, ನಂಬಿದರೆ ಸಂಪೂರ್ಣವಾಗಿ ನಂಬಬೇಕು, ಇಲ್ಲ ಅಂದ್ರೆ ನಂಬಲೇಬಾರ್ದು. ಹೀಗೆ ಅರ್ಧಂಬರ್ಧ ನಂಬಿದ್ರೆ ಡಿ ವಿ ಗುಂಡಪ್ಪನವ್ರು ಹೇಳಿದ ಹಾಗೆ ಸಿಂಬಳದಲ್ಲಿ ಬಿದ್ದ ನೊಣದಂತೆ ಬದುಕೋದಕ್ಕೂ ಆಗೋದಿಲ್ಲ, ಸಾಯೋದಕ್ಕೂ ಆಗೋದಿಲ್ಲ. ಅದು ನೀವೇನೋ ನನಗೆ ಬೋಧನೆ ಮಾಡ್ತೀನಿ ಅಂತ ಹೇಳಿದ್ರಿ, ಅದಕ್ಕೆ ಬಂದೆ. ಮಾಡ್ತೀನಿ, ಆದರೆ ನಾನು ಏನೇ ಮಾಡಿದ್ರು ಯಾಕೆ ಏನು ಅಂತ ಪ್ರಶ್ನೆ ಮಾಡಬಾರ್ದು. ನಾನು ನಿನ್ನ ಹಸ್ತರೇಖೆ ನೋಡಬೇಕು, ನಿನಗೆ ಸಂತಾನ ಭಾಗ್ಯ ಯಾವಾಗ ಲಭ್ಯ ಇದೆ ಅಂತ ಪರೀಕ್ಷೆ ಮಾಡಬೇಕು. ಕೈ ಕೊಡು. ದೇವಿ, ಗುರುಜಿ ಏನಾಯ್ತು? ಶಾಕ್ ಹೊಡಿತು. ದೇವಿ ದೇವಿ ಗುರುಜಿ ಬೇಡ ಗುರುಜಿ, ನನ್ನ ಗಂಡಂಗೆ ಗೊತ್ತಾದ್ರೆ ತೊಂದರೆ ಆಗತ್ತೆ. ನಾನು ಮುಂದಿನ ವಾರ ಬರ್ತೀನಿ. ದಾರಿಗೆ ಬರ್ತಾ ಇದೀಯ. ಬರೋ ಪೌರ್ಣಿಮೆ ದಿನ ಸಂಪೂರ್ಣ ಬೋಧನೆ ಮಾಡ್ತೀನಿ. ಹೊಸ ಭಕ್ತರ ಇಲ್ಲ, ಮೊನ್ನೆ ಬಂದಿದ್ವಿ, ಮತ್ತೆ ಬಂದಿದೀವಿ. ನಿಮ್ ಕಣ್ಣು ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ, ಅಂತ ಆಕರ್ಷಣೆ ಇದೆ ನಿಮ್ ಕಣ್ಗಳಲ್ಲಿ. ಅದು ನನ್ನ ತಪಸ್ಸಿನ ಫಲ. ಅಲ್ಲ, ಇನ್ನೊಂದ್ ಫಲ ಅದೇ, ಗುಂಡಿ ತೋಡಿ ಒಳಗಡೆ ಊತಾಕಿ ಮಣ್ಣು ಮುಚ್ಚಿದ್ರು 1 ವಾರ ಜಪ ಮಾಡ್ತಿರಂತೆ. ಅದು ಹಠಯೋಗ, ಲೋಕ ಕಲ್ಯಾಣಕ್ಕಾಗಿ. ನಿಮ್ ಕಲ್ಯಾಣ ಯಾವಾಗ? ಎಲ್ಲರ ಕಲ್ಯಾಣವಾದರೆ ನನ್ನ ಕಲ್ಯಾಣವೂ ಆದಂತೆ. ಅಂದ್ರೆ ಅವ್ರ ಮದ್ವೆ ಆದ್ರೆ ನೀವು ಮದ್ವೆ ಆದಂಗ? ಎಲ್ಲ ದೈವ ಚಿತ್ರ. ಸ್ವಾಮೀಜಿಗಳೇ, ನಾವು ನಿಮ್ ಬಗ್ಗೆನೆ ನಿಮ್ಗೇನೋ ಒಂದ್ ತೋರಿಸ್ಬೇಕು ಅಂತಿದೀವಿ. ತೋರಿಸ್ತೀರ? ತೋರಿಸಿ, ನಾವು ಸಂತೋಷವಾಗಿ ನೋಡ್ತೀವಿ. ಏನ್ ತೋರಿಸ್ತೀರಿ? ಸ್ವಾಮಿಗಳೇ, ನೀವು ತುಂಬಾ ಒಳ್ಳೆಯವರು ಅಂತ ಎಲ್ರು ಮಾತಾಡ್ಕೊಳ್ತಾರಪ್ಪ. ಜನ ದೇವರು ಬಿಟ್ರೆ ನಾನೇ ದೇವರು ಅಂತ ನಂಬಿದ್ದಾರೆ. ಅಯ್ಯೋ, ವೈಶಾಲಿ, ದೇವ್ರಿಗಿರೋ ತರ ಇವ್ರಿಗೂ 4 ಕೈ ಇದೆ ಅಂತೆ. ಇದೇ ಬರು, ಸದ್ಯಕ್ಕೆ ನಮ್ಗೆ 2 ಕಾಣ್ತಿದೆ, 2 ಔಚಿಟ್ಟಿದ್ದಾರೆ, ಬೇಕಾದ್ರೆ ಬಳಸ್ಕೊಳ್ತಾರೆ. ಸಂತೋಷ, ನೀವು ನನ್ನ ಬಗ್ಗೆ ಬಹಳಷ್ಟು ತಿಳಿದುಕೊಂಡಿದ್ದೀರಿ. ಎಲ್ಲ ನಿಮ್ಮ ದಯೆ. ನೀವು ಭಕ್ತರಿಗೆ ಹೇಗೆ ಆಶೀರ್ವಾದ ಮಾಡ್ತೀರಾ, ಅದರಿಂದ ಜನಗಳಿಗೆ ಹೇಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವೆಲ್ಲ ಸೇರ್ಕೊಂಡು ಒಂದು ಸಾಕ್ಷಿ ಚಿತ್ರ ಮಾಡಿದೀವಿ. ನೀವು ಅನುಮತಿ ಕೊಟ್ರೆ ನಾವು ಅದನ್ನ ಹಾಕಿ ತೋರಿಸ್ತೀವಿ. ಸಂತೋಷ, ಹಾಕಿ ತೋರಿಸಿ, ನಾವು ಮನಸಾರೆ ನೋಡಿ ಆನಂದ ಪಡುತ್ತೇವೆ. ಧನ್ಯ ಧನ್ಯ. ಮಂಜು, ವೇದಾ, ನೋಡಿ ನೋಡಿ, ಯಾರು ಇದನ್ನೆಲ್ಲ ಮಾಡಿದ್ದು? ಇದು ತುಂಬಾ ಅನ್ಯಾಯ, ತುಂಬಾ ಮೋಸ ಇದು. ಮೋಸನಾ? ಸುಳ್ಳು ಅನ್ನೋದಾದ್ರೆ ನೀವ್ ಹೇಳಿ, ನಾವು ಇದನ್ನ ಹಾಗೆ ಜನಗಳಿಗೆ ತೋರ್ಸೋಣ ಕಣ. ಸುಳ್ಳು ನಿಜನ ಅವರೇ ಕಂಡುಹಿಡಿತಾರೆ. ಬೇಡ, ನೋಡಿ, ನನ್ನ ಪ್ರೈವೇಟ್ ರೂಮ್ ಬಂದು ಇದೆಲ್ಲ ಮಾಡಿದ್ಯಾರು? ಯಾರಿಂದ ಶೂಟ್ ಮಾಡಿದ್ದು? ಅಲ್ಲ, ಇಂಥದ್ದು ಸುಮಾರು ನಡೀತಾ ಇರುತ್ತೆ. ಇದು ನೀವೇ ಮಾಡಿರೋ ಟ್ರೇಲರು, ಸಕ್ಕತ್ತಾಗಿ ಆಕ್ಟ್ ಮಾಡಿದಿರಾ. ನೋಡ್ದಾಗಿಂದ ನನ್ ಮಂಜುಡಿಯರು ನಿಮ್ ಫ್ಯಾನ್ ಆಗ್ಬಿಟ್ಟಿದ್ದಾನೆ. ಇನ್ನೂ ಪಿಕ್ಚರ್ ಬಾಕಿ ಇದೆ, ಬೇಕು ಅಂದ್ರೆ ತೋರಿಸ್ತೀನಿ. ನೋಡಿ, ನೀವು ಹಣಕ್ಕೋಸ್ಕರ ಹೀಗೆಲ್ಲ ಮಾಡ್ತಿರೋದಾದ್ರೆ ತಪ್ಪು, ಇದು ತುಂಬಾ ದೊಡ್ಡ ತಪ್ಪು. ಅಯ್ಯಯ್ಯೋ, ದುಡ್ಡಿಗೋಸ್ಕರ ಬ್ಲಾಕ್ ಮೇಲ್ ಮಾಡೋ ಕೆಟ್ಟ ರಾಕ್ಷಸರು ನಾವಂತೂ ಅಲ್ವೇ ಅಲ್ಲ ಬಿಡಿ. ಅಲ್ಲೇನೋ ಅದೇನಿದ್ರು ನೀವೇ. ಇದು ಯಾವುದೇ ಕಾರಣಕ್ಕೂ ಟೆಲಿಕಾಸ್ಟ್ ಆಗಕೂಡದು.
ಅದೇಗಾಗುತ್ತೆ? ಸತ್ಯನ ಎಷ್ಟು ದಿನ ಅಂತ ಮುಚ್ಚಿಡಕ್ಕಾಗುತ್ತೆ? ಮಾರ್ಕೆಟ್ ಇಂದ ಮೆಜೆಸ್ಟಿಕ್ ತನಕ ನಿಮ್ಮ ಸೀರೆಗಳು ಫ್ರೀಯಾಗಿ ಹರಿದಾಡ್ತಾ ಇದೆ. ಹೌದೇನೆ? ಹೌದು. ನೋಡಿ, ನನಗೆ 3 ದಿನ ಸಮಯ ಕೊಡಿ, ನಾನು ನಿಮ್ಗಳ ಜೊತೆ ಮಾತಾಡ್ಬೇಕು. ಮಾತುಕತೆ ಎಲ್ಲ ಬೇಕಾಗಿಲ್ಲ. ಈ ಸಿಡಿಲಿರೋ ವಿಷಯ ನಿಜನಾ ಸುಳ್ಳ ಅಷ್ಟ್ ಹೇಳಿದ್ರೆ ಸಾಕು. ಅದೇ ಹೇಳ್ತಾ ಇದ್ದೀರಲ್ಲ, ಅದು ಹೇಳೋದಕ್ಕೆ ನನಗೆ 3 ದಿನ ಸಮಯ ಬೇಕು. ವೈಶಾಲಿ, ಸುಮ್ಮನೆ ಮಹಾಸ್ವಾಮಿಗಳಿಗೆ ಯಾಕೆ ಟೆನ್ಷನ್ ಕೊಡೋದು? ಇದನ್ನ ಟಿವಿಲಿ ಟೆಲಿಕಾಸ್ಟ್ ಮಾಡೋಣ, ಜನಗಳೇ ಹೇಳ್ತಾರೆ. ಅಯ್ಯೋ, ಬೇಡ 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 ಬೇಡ, ಇದನ್ನ ಟಿವಿಲಿ ಹಾಕೋದು ಬೇಡ, ದಯವಿಟ್ಟು ಬೇಡ. ನನಗೆ ಸ್ವಲ್ಪ ಟೈಮ್ ಕೊಡಿ. ಟೈಮ್ ಕೊಟ್ರೆ ಜನ ಜೀವಂತ ಸಮಾಧಿ ಕಡೆ ದಾರಿ ತೋರಿಸ್ತಾರೆ. ಈ ಸಿಡಿ ಏನಾದ್ರೂ ರಿಲೀಸ್ ಮಾಡಿದ್ರೆ ಜನ ಹಾಗೆ ರೊಚ್ಚಿಗೆದ್ದು ನಿಮ್ಮನ್ನ ಜೀವಂತ ಸಮಾಧಿ ಮಾಡ್ತಾರೆ. ನೀವು ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ದೀರಾ, ನನ್ಗೆ ಸಂಸಾರದಲ್ಲಿ ನಿರಾಸಕ್ತಿ, ಹೆಣ್ಣು ಅಂದ್ರೇನೆ ನನಗಾಗಲ್ಲ ಅಂತ. ಇದು ನಿಜಾನಾ? ನೋಡಿಮ್ಮ, ಅದು ಸತ್ಯ. ನಾನು ಯಾವ ಹೆಣ್ಣನ್ನು ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಬೇಕಿದ್ರೆ ಡಾಕ್ಟರ್ನ ಕರೆಸಿ ಪರೀಕ್ಷೆ ಮಾಡಿಸಿ. 100 ಜನ ಮಹಿಳಾ ಭಕ್ತರು ಬರುವಂತ ಜಾಗ ಇದು. ಪಾಪ ನಿಮಗೆ ಈ ತರ ಆಗ್ಬಾರ್ದಿತ್ತು. ಪಾಪ ಯಾಕಮ್ಮ, ಆ ಪರಮಾತ್ಮ ನನ್ನನ್ನ ನಪುಂಸಕನನ್ನಾಗಿ ಮಾಡಿರೋದ್ರ ಹಿಂದೆ ಯಾವುದೋ ಒಂದು ಸದುದ್ದೇಶ, ಯಾವುದೋ ಒಂದು ಮಹತ್ತರವಾದ ಕಾರಣ ಇದ್ದಿರಬಹುದು. ಆದ್ರೂ ನಾನು ಬಹಳಷ್ಟು ಜನ ಹೆಣ್ಣು ಮಕ್ಕಳಿಗೆ ಸಂತಾನ ಭಾಗ್ಯನ ಕರುಣಿಸಿದ್ದೇನೆ. ಅದು ಮಂತ್ರದಿಂದ ಮತ್ತು ತಂತ್ರದಿಂದ. ಗುರುಗಳೇ, ಅಡ್ಡ ಬಿದ್ವಿ. ಗುರುಗಳೇ, ಶರಣಾರ್ಥಿಗಳು. ನೀನು ಆಶೀರ್ವಾದ ತಗೊಳಪ್ಪ. ಅಪ್ಪಾಜಿ, ಆಶೀರ್ವಾದ ಮಾಡಿ. ಶುಭವಾಗಲಿ. ಅಂದಹಾಗೆ ತಾವ್ಯಾರು ಗೊತ್ತಾಗ್ಲಿಲ್ಲ. ನಮ್ಮ ಪರಿಚಯ ಆಮೇಲೆ ಮೊದಲಿಗೆ ತಮ್ಮ ಆಶೀರ್ವಾದ, ತಮ್ಮ ಕೃಪಾ ಕಟಾಕ್ಷದಿಂದ ಲೋಕದಲ್ಲಿ ಮಳೆ ಬಹಳ ಚೆನ್ನಾಗಿ ಆಗ್ತದೆ ಗುರುಜಿ. ಹೊಲದಲ್ಲಿ ಬೆಳೆನೂ ಚೆನ್ನಾಗಿ ಆಗ್ತಾ ಇದೆ ಗುರುಜಿ. ನೀವೊಬ್ರು ಇಲ್ಲ ಅಂದ್ರೆ ಲೋಕವೇ ಬುಡಮೇಲಾಗ್ಬಿಡುತ್ತೆ ಗುರುಜಿ. ಬರೀ ಬುಡಮೇಲ್ ಮಾತ್ರ ಅಲ್ಲ ಗುರುಜಿ, ಬುಡನೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಅದೆಲ್ಲ ಹಾಗಿರ್ಲಿ, ಈ ಬಾಲಕ ಯಾರು? ಗುರುಗಳೇ, ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಮಗು ಮೂಗು, ತುಟಿ, ಹೇರ್ ಸ್ಟೈಲು, ಈ ಮುಖದಲ್ಲಿರುವ ತೇಜಸ್ಸು. ತೇಜಸ್ಸು ಕಾಣುತ್ತಿದೆ. ಮುಂದೆ ಈತ ಪ್ರಖ್ಯಾತ ವ್ಯಕ್ತಿ ಆಗ್ತಾರೆ. ಇದು ನಿಮ್ಮದೇ ಆಶೀರ್ವಾದ. ಈ ಮುದ್ದಾದ ಪಾಪುನ ನಿಮ್ಮ ಮುದ್ದಾದ ಪಾದಗಳಿಗೆ ಒಪ್ಪಿಸೋಣ ಅಂತ ಬಂದಿದ್ದೀವಿ. ನನ್ನ ಪಾದಕ್ಕೆ ಯಾಕೆ? ಈ ಪುಟ್ಟ ಇದನ್ನಲ್ಲ, ನಿಮ್ ಪುಟ್ಟ, ಅದಕ್ಕೆ. ಶೂಟ್ ಮಾಡ್ಕೊಳ್ಳಿ, ಶೂಟ್ ಮಾಡ್ಕೊಳ್ಳಿ. ಬೇಡ ಬೇಡ, ನೋಡಿ ದಯವಿಟ್ಟು ಇದನ್ನೆಲ್ಲ ಶೂಟಿಂಗ್ ಮಾಡಬೇಡಿ, ಬೇಡ. ಪುಟ್ಟ, ನಿಮ್ಮಪ್ಪ ಯಾರಂತ ತೋರ್ಸಪ್ಪ. ಮರಿ, ನಿನ್ ಹೆಸರೇನು? ಗುರುರಾಜ ಅಂತ. ಕೇಳಿದ್ರ ಇವರು ಗುರು, ಇವ್ರಿಗೆ ಹುಡ್ತವ್ರೆ ಈ ರಾಜ. ಇಬ್ರು ಸೇರಿದ್ರೆ ಗುರುರಾಜ. ನಿಮ್ ತಾಯಿ ಯಾರು? ಲಲಿತಾ ಅಂತ. ಗುರುಗಳೇ, ಈ ಹುಡುಗ ಹೇಳ್ತಾ ಇರೋದು ನಿಜಾನಾ? ಲಲಿತಾ ಯಾರು? ಅವ್ರು ನಿಮಗ್ ಗೊತ್ತಾ? ಗೊತ್ತಿಲ್ಲ, ನನಗೆ ಏನು ಗೊತ್ತಿಲ್ಲ. ನೋಡಿ, ನನ್ಗ್ಯಾಕೋ ತಲೆ ಸಿಡಿತಾ ಇದೆ. ನಾನು ಧ್ಯಾನ ಮಾಡೋ ಸಮಯದಲ್ಲಿ ಈ ಸಂಸಾರದ ವಿಷಯನ ಪ್ರಸ್ತಾಪ ಮಾಡಿದ್ದು ತುಂಬಾ ತಪ್ಪು. ನನಗೆ ಇದೆಲ್ಲ ಸಿಗೋದಿಲ್ಲ. ದಯವಿಟ್ಟು ಹೋಗಿ ನನ್ನನ್ನ ಏಕಾಂತದಲ್ಲಿ ಬಿಟ್ಬಿಡಿ, ಹೊರಟೋಗಿ. ಗುರುಗಳೇ, ಏನು ಅಂತ ಮಾತಾಡ್ತಿತ್ತು? ನಿಮ್ಮ ಕಾಲಿನಿಂದ ಆಶೀರ್ವಾದ, ನಿಮ್ಮ ಕೈಯಿಂದ ಪ್ರಸಾದ ಪಡೆಯಲು ಓಡಿ ಬಂದಿದ್ದೇವೆ. ಸಿಗೋದಿಲ್ಲ, ಆಶೀರ್ವಾದ ಪ್ರಸಾದ ಏನು ಸಿಗೋದಿಲ್ಲ, ಹೊರಟೋಗಿ. ಗುರುಗಳೇ, ಹಾಗನ್ಬಿಡಿ ಗುರುಗಳೇ. ನಿಮ್ಮ ಕೋಮಲವಾದ ಪಾದಕ್ಕೆ ಬಿದ್ದು ಪಾವನರಾಗೋಣ ಅಂತ ನಾವು ತುಂಬಾ ದೂರದಿಂದ ಬಂದಿದ್ದೀವಿ ಗುರುಗಳೇ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹೊರಟು ಹೋಗಿ. ಆ ಹುಡುಗನ ಜೊತೆ ಕರ್ಕೊಂಡು ಹೋಗಿ. ದಯವಿಟ್ಟು ನನ್ನ ತಲೆ ಕೆಡಿಸ್ಬೇಡಿ, ಹೋಗಿ. ನಾವಿಬ್ರೇನೋ ಹೋಗ್ತೀವಿ ಗುರುಗಳೇ, ಆದ್ರೆ ಇದು ನಿಮ್ಮ ಪ್ರಯತ್ನದ ಫಲ. ಇದನ್ನೆಲ್ಲ ಕರ್ಕೊಂಡು ಹೋಗೋಣ. ಎಲ್ಲಿಂದ ಕರ್ಕೊಂಡು ಬಂದ್ರು ಅಲ್ಲಿಗೆ ಕರ್ಕೊಂಡು ಹೋಗಿ. ಗುರುಗಳೇ, 2 ದಿನದಿಂದ ನೋಡ್ತಾನೆ ಇದ್ದೀನಿ, ತಾವು ಯಾಕೋ ತುಂಬಾ ಒದ್ದಾಡ್ತಾನೆ ಇದ್ದೀರಾ. ಮನಸ್ಸಿನಲ್ಲಿ ಮನಸ್ಸೇ ಇಲ್ಲ, ಯಾಕೆ ಅಂತ. ರಾಜೀವ್, ಆ ಹುಡುಗ ನನ್ನ ಹೆಂಡತಿ ಲಲಿತಾ ಫೋಟೋ ತಂದಿದ್ದಾನೆ. ಲಲಿತಾ ಏನಾದ್ರೂ ಸಿಕ್ಕಿಬಿದ್ರೆ ನನ್ನ ಇತಿಹಾಸ ಎಲ್ಲ ಬಯಲಾಗೋಗುತ್ತೆ. ಹಾಗಾದ್ರೆ ಹಳ್ಳಿಯವ್ರು ಹುಡ್ಕೊಂಡ್ ಬಂದಿದ್ದು ನಿಮ್ಮ ಮಗನೇ ಅಂತೀರಾ? ಹಾ, ಬಹುಶಃ ಅವನು ನನ್ನ ಮಗನೇ ಇರಬಹುದು ಅಂತ ನನಗೂ ಅನ್ನಿಸ್ತಾ ಇದೆ. ತುಂಬಾ ವರ್ಷ ಆಯ್ತು ನೋಡಿ. ಗುರುಗಳೇ, ತಾವು ಲಲಿತಮ್ಮ ಅವ್ರ ಜೊತೆ ಎಷ್ಟು ವರ್ಷ ಸಂಸಾರ ಮಾಡಿದ್ರಿ? ನೋಡಿ ರಾಜೀವ್, ಡ್ಯೂಟಿ ಆದ್ರೆ ಲೆಕ್ಕ ಇಟ್ಕೋಬಹುದು, ಓಟಿ ಹೇಗೆ ಲೆಕ್ಕ ಇಟ್ಕೊಳ್ಳೋಕೆ ಸಾಧ್ಯ ಹೇಳಿ? ಆಗಾಗ ಮಾಡ್ತಾ ಇದ್ದೆ ಸಂಸಾರ. ಸ್ವಲ್ಪ ಪ್ರಸಾದ, ಪುಳಿಯೋಗರೆ ಕೊಟ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಿದ್ದೆ. ಆದ್ರೆ ಈಗ ಹೀಗೆ ನನ್ನ ವಿರುದ್ಧ ತಿರುಗಿ ಬೀಳ್ತಾಳೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಗುರುಗಳೇ, ಇದ್ರ ಹಿಂದೆ ವಿದೇಶಿ ಕೈವಾಡ ಇರ್ಬೋದಾ? ಇರ್ಬೋದು. ಒಟ್ನಲ್ಲಿ ಏನೋ ಒಂದು ಪಿತೂರಿ ಇದೆ, ಅದಂತೂ ನಿಜ. ಹಾಗಾದ್ರೆ ಅವ್ರಿಗೊಂದ್ 2 ಲಕ್ಷ ತುರ್ಗಿ ಬಾಯಿ ಮುಚ್ಚಿ. ಹಣ ಅನ್ನೋದು ವಿಷ ಇದ್ದ ಹಾಗೆ ರಾಜೀವ್, ಕೊಟ್ಟಷ್ಟು ಇನ್ನೂ ಬೇಕು ಅಂತ ಅನ್ನಿಸ್ತಾ ಇದೆ.
ಹಣ ಕೊಟ್ಟು ಬಾಯಿ ಮುಚ್ಚೋದು ತುಂಬಾ ಕಠಿಣ. ಹಾಗಾದ್ರೆ ಏನ್ ಮಾಡ್ಬೇಕಂತೀರಾ ಗುರುಗಳೇ ಈಗ? ನನಗೇನೋ ಆಕೆ ಬಾಯನ್ನ ಒಂದೇ ಸರಿ ಮುಚ್ಚಿಬಿಡೋದು ಒಳ್ಳೇದು ಅನ್ಸುತ್ತೆ. ಅಂದ್ರೆ ನಿಮ್ಗಿದೆಲ್ಲ ಅರ್ಥ ಆಗೋದಿಲ್ಲ ಬಿಡಿ. ಗುರುಗಳೇ, ಇಷ್ಟು ದಿನಕ್ಕೆ ಈಗ ನನ್ನ ಮೇಲೆ ಜ್ಞಾಪಕ ಬಂತ? ಹೆಂಡತಿ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ನೋಡು ಲಲಿತಾ, ನಿನ್ನ ಮಧ್ಯೆ ಏನೇ ನಡೆದ್ರು ಅದನ್ನ ಅಲ್ಲಿಗೆ ಮರ್ತು ಬಿಡಬೇಕು ಅಂತ ನಾನು ನಿನಗೆ ಹೇಳಿದ್ದೇನೆ. ನೀನು ಕೇಳ್ದಾಗೆಲ್ಲ ಕೇಳಿದಷ್ಟು ಹಣ ಕೊಟ್ಟಿದ್ದೆ, ಹೌದು ತಾನೆ? ಇರಬಹುದು, ಆದ್ರೆ ನಿಮ್ ಮಗ ಅಪ್ಪ ಎಲ್ಲಿ ಅಂತ ಕೇಳ್ತಿರ್ತಾನೆ. ನಾನೇನ್ ಮಾಡ್ಲಿ? ಹಾಗಾದ್ರೆ ಆಶ್ರಮಕ್ಕೆ ಅವನನ್ನ ಕಳಿಸ್ಕೊಟ್ಟಿದ್ದು ನೀನೇನಾ? ನೋಡಲಿತಾ, ನಾನು ದೇಶದಲ್ಲಿ ಒಂದು ಪ್ರಖ್ಯಾತಿ ಪಡಿಬೇಕು, ಒಂದು ಒಳ್ಳೆ ಹೆಸರನ್ನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ದಾರಿಗೆ ನೀನು ಮುಳ್ಳಾಗಬಾರ್ಬೇಡ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಊರು ಬಿಟ್ಟು ಹೊರಟೋಗು, ಇಲ್ಲ ಅಂದ್ರೆ ನಾನೇ ಬಿಡಿಸ್ಬೇಕಾಗತ್ತೆ. ಹೆಂಡತಿಗೆ ಗಂಡ ಇದ್ದಲ್ ತಾನೆ ಆಶ್ರಯ. ನಿಮ್ಮ ಆಶ್ರಮಕ್ಕೆ ಬಂದು ಪಾದಸೇವೆ ಮಾಡ್ಕೊಂಡಿದ್ ಬಿಡ್ತೀನಿ. ನನ್ನ ಆಶ್ರಮದ ಕಡೆ ತಲೆ ಕೂಡ ಹಾಕಿ ಕೂಡ್ದು ನೀನು. ಗಂಡ ಇದ್ ಕಡೆ ತಾನೇ ಹೆಂಡತಿ ಬರ್ಬೇಕು. ಗಂಡನ ಪಾದ ತಾನೇ ಆಶ್ರಯ ಹೆಂಡತಿಗೆ. ಪಾದ ಗೀದ ಮತ್ತೊಂದು ಮಗದೊಂದು ಏನು ಇಲ್ಲ ಹೇಳ್ತಾ ಇದ್ದೀನಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀನಾಗ ನೀನೇ ಊರು ಬಿಟ್ಟು ಹೋಗ್ತಾ ಇರಬೇಕು, ಇಲ್ಲ ಅಂದ್ರೆ ಪ್ರಾಣ ಕಳ್ಕೊತೀನಿ. ನೀನು ಮತ್ತೆ ಯಾಕಮ್ಮ ಬಂದೆ ಇಲ್ಲಿ? ಅದೇನಂದ್ರೆ ನೀವ್ ನಮ್ ಕ್ಯಾಮ್ರಾ ಕವರ್ ಆಗ್ತಿದ್ದೀರಾ, ಅದೇನೇ ಬೈಯೋದಿದ್ರು ಸ್ವಲ್ಪ ಸೈಡ್ ಅಲ್ಲಿ ನಿಂತ್ಕೊಂಡು ಬೈರಿ ಸರ್. ಕವರೇಜ್ ಮಾಡ್ತಾ ಇದ್ದೀರಾ? ಬರೀ ಕವರೇಜ್ ಅಲ್ಲ ಸರ್, ಲೈವ್ ಟೆಲಿಕಾಸ್ಟ್ ಆಗ್ತಿದೆ. ಅಯ್ಯೋ ದೇವ್ರೆ, ಏನು ನೀವೇನೆ ಯಾಕೆ ಬಂದ್ರಿ? ಯಾಕೆ ನನ್ನ ಜೀವನ ಹಾಳು ಮಾಡ್ಬೇಕು ಅಂತಿದ್ರ ನೀವು? ಕಂಗ್ರಾಚುಲೇಷನ್ ಮೇಡಮ್, ಅಲ್ಲಿ ನಿಮ್ ಚಾನಲ್ TRP ಅಕ್ಕಾಚಿಕ್ಕೆ ಕಿತ್ಕೊಂಡು ಹೋಗ್ತಾ ಇದೆ. ನಿಮ್ಮ ಚಾನಲ್ ಫೇಮಸ್ ಆಗ್ತಾ ಇದೆ. ನಿಮ್ಗೆ ಸ್ಯಾಲರಿ ಜಾಸ್ತಿ ಆಗೋದು ಗ್ಯಾರಂಟಿ. ಕಳ್ಗುರ್ಗಳೇ, ಇನ್ನು ಮೇಲಾದ್ರೂ ಈ ಕಳ್ಳಾಟ ಎಲ್ಲ ಬಿಟ್ಟು ಕಟ್ಕೊಂಡಿರೋ ಹೆಂಡ್ರ ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡೋದು ನೋಡಿ. ಅವ್ರಿಗೆ ಬಾಯಿ ಮಾತಾಡಿ ಹೇಳಿದ್ರೆ ಸರಿ ಹೋಗಲ್ಲ ಕಣ, ನಾನು ತಿಕ್ಲೇಬೇಕು. ಬೇಡಿ ಬೇಡಿ ಬೇಡಿ, ದಯವಿಟ್ಟು ನನ್ ಗಂಡಂಗ ಹೊಡಿಬೇಡಿ. ತಾಳಿ ಭಿಕ್ಷೆ ಕೊಡಿ ಪ್ಲೀಸ್. ನೋಡಿದ್ರೇನ್ರಿ ಆ ಸಾಧ್ವಿ ಶಿರೋಮಣಿಯ ಬೆಗ್ಗಿಂಗ್ ನಾ? ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ, ಕಟ್ಕೊಂಡಿರೋ ಹೆಂಡತಿ ಮನಸ್ಸನ್ನ ಅರ್ಥ ಮಾಡ್ಕೊಳ್ರಿ. ಆಕೆ ಜೊತೆ ನೆಟ್ಟಗೆ ಸಂಸಾರ ಮಾಡೋದನ್ನ ಕಲೀರಿ. ಬನ್ನಿ, ನಾವು ಹಳ್ಳಿಗೆ ಹೊಟ್ಟೋಗೋಣ, ಆರಾಮಾಗಿ ಸುಖವಾಗಿ ಸಂಸಾರ ಮಾಡೋಣ. ಈ ಆಶ್ರಮ ಪ್ರವಚನ ಯಾವುದು ಬೇಡ. ನಾನ್ ಹಳ್ಳಿಗೆ ಹೊರಟೋದ್ರೆ ಈ ಆಶ್ರಮದ ಗತಿ ಏನು? ಅದಕ್ಕೆ ನಾವಿದೀವಿ. ಇಲ್ಲಿರೋ ಹೆಣ್ಮಕ್ಳು